ಬೀದರ್ ಜಿಲ್ಲೆ ಕಮಲನಗರ ತಾಲೂಕು ಬರಗಾಲ ಘೋಷಣೆ. ರೈತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಮಂಗಳವಾರ ರೈತ ಸಂಘಟನೆ ಮತ್ತು ಹಸಿರು ಸೇನೆ ಪ್ರಮುಖರು ರಾಷ್ಟ್ರೀಯ ಹೆದ್ದಾರಿ 50 ರಸ್ತೆ 50 ತಡೆದು ಪ್ರತಿಭಟನೆ ನಡೆಸಿದರು. ಕಮಲನಗರ ತಾಲೂಕು ಬರಗಾಲ ಘೋಷಣೆ ಮಾಡಿ ರೈತರಿಗೆ ಬರ ಪರಿಹಾರ ಮತ್ತು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿ ರೈತ ಸಂಘದ ಮತ್ತು ಹಸಿರು ಸೇನೆ ಪದಾಧಿಕಾರಿಗಳು ಮಂಗಳವಾರ MD ಶಕೀಲ್ ಅವರ ಮೂಲಕ CM ಅವರಿಗೆ ಬರೆದ ಮನವಿ ಪತ್ರ ಸಲ್ಲಿಸಲಾಯಿತು. ಬೀದರ್ ಜಿಲ್ಲೆ ಕಮಲನಗರ ತಾಲೂಕು ಬರಪೀಡಿತ ಪ್ರದೇಶ ಘೋಷಿಸಿ ರೈತರ ಸಾಲ ಮನ್ನಾ ಜೊತೆಗೆ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ. ಕಮಲನಗರ ತಾಲೂಕು ಬರಪೀಡಿತ ಪ್ರದೇಶವೆಂದು ಘೋಷಿಸುವುದು ರೈತರ ಸುಮಾರು 5 ವರ್ಷಗಳಿಂದ ಅತಿವೃಷ್ಟಿ ಅನಾವೃಷ್ಟಿಯಿಂದಾಗಿ ರೈತರು ಕಷ್ಟದಲ್ಲಿ ಸಿಲುಕಿದ್ದಕ್ಕೆ ರೈತರ ಸಾಲ ಮನ್ನಾ ಮಾಡಬೇಕು, ಜೊತೆಗೆ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪಾದಯಾತ್ರೆ ನಡೆಸಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಬರೆದ ಪತ್ರ ಸಹಾಯಕ ಆಯುಕ್ತ MD ಶಕೀಲ್ ಅವರ ಮೂಲಕ ಮನವಿ ಸಲ್ಲಿಸಲಾಯಿತು. ಮಂಗಳವಾರ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಗ್ರಂಥಾಲಯದಿಂದ ಅಲ್ಲಂ ಪ್ರಭು ವೃತ್ತದವರೆಗೆ ಪಾದಯಾತ್ರೆ ಆರಂಭಿಸಿ ಪ್ರತಿಭಟನಾಕಾರರು ನಂತರ ಬಸ್ ತಂಗುದಾಣ ಎದುರು ಸಭೆ ಸೇರಿ ಸರ್ಕಾರದ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ಮುಂದುವರಿಸಿದರು. ನಂತರ ರೈತ ಸಂಘ ಜಿಲ್ಲಾಧ್ಯಕ್ಷ ಶ್ರೀಮಂತ್ ಬಿರಾದರ್ ಮಾತನಾಡಿ, ಕಮಲನಗರ ತಾಲೂಕಿನ ಪ್ರಸ್ತುತ ವರ್ಷದಲ್ಲಿ ಅನಾವೃಷ್ಟಿ ಇರುವುದರಿಂದ ಬಿತ್ತನೆ ಕಾರ್ಯ ಸರಿಯಾಗಿ ಆಗಿಲ್ಲ. ಬಿತ್ತನೆ ಕಾರ್ಯ ಆಗಿದ್ದರೂ ಮಳೆ ಆಗದೆ ಮೊಳಕೆಗಳು ಸುಟ್ಟು ಹೋಗಿವೆ. ಮಳೆಯಾಗದೇ ಇರುವುದರಿಂದ ನೀರು ಹಾಗೂ ಆಹಾರದ ಕೊರತೆ ಉಂಟಾಗಿ ಜನಜೀವನ, ಕೃಷಿ ಮತ್ತು ಜಾನುವಾರುಗಳು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಆದ್ದರಿಂದ ಕಮಲನಗರ ತಾಲೂಕನ್ನು ಬರಗಾಲ ಘೋಷಣೆ ಮಾಡಿ ಪ್ರತಿ ಎಕರೆಗೆ 50,000 ರೂಪಾಯಿಯಂತೆ ರೈತರಿಗೆ ಖಾತೆಗೆ ಜಮೆ ಮಾಡಬೇಕು ಎಂದು ಆಗ್ರಹಿಸಿದರು. ಕಳೆದ ವರ್ಷ ಆದ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ಹಿನ್ನೆಲೆಯಲ್ಲಿ ರೈತರಿಗೆ ಬರಬೇಕಾದ ಫಸಲ್ ಬಿಮಾ ಯೋಜನೆಯ ವಿಮಾ ಮೊತ್ತ ಇನ್ನೂವರೆಗೆ ಸಂಪೂರ್ಣವಾಗಿ ಕಮಲನಗರ ತಾಲೂಕಿನ ರೈತರಿಗೆ ಖಾತೆಗೆ ಜಮೆಯಾಗಿಲ್ಲ. ವಿಮೆ ಮೊತ್ತವನ್ನು ಕೂಡಲೇ ರೈತರಿಗೆ ಖಾತೆಗೆ ಜಮಾ ಮಾಡಬೇಕು. ಸತತವಾಗಿ ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಸಿಲುಕಿರುವ ರೈತರು ಸಾಲದ ಸುಳಿಯಲ್ಲಿ ಮುಳುಗಿದ್ದಾರೆ, ಆರ್ಥಿಕವಾಗಿ ಕಂಗಾಲಾಗಿದ್ದಾರೆ. ಆದ್ದರಿಂದ ಕೂಡಲೇ ಕಮಲನಗರ ತಾಲೂಕಿನ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿದರು. ಜಹೀರಾಬಾದ್ ಬೀದರ್ ನಾಂದೇಡ್ ರಾಷ್ಟ್ರೀಯ ಹೆದ್ದಾರಿ 50 ಮೇಲೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ ನಂತರ ಬೀದರ್ ಸಹಾಯಕ ಆಯುಕ್ತ MD ಶಕೀಲ್ ಅವರ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಬರೆದ ಮನವಿ ಪತ್ರ ರೈತ ಪ್ರಮುಖ ಮುಖಂಡರು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಪ್ರವೀಣ್ ಕುಲಕರ್ಣಿ, ಗೌರವ ಅಧ್ಯಕ್ಷ ವೈಜನಾಥ್ ವಡ್ಡೆ, ಕಾರ್ಯದರ್ಶಿ ವಿಠ್ಠಲರಾವ್ ಪಾಟೀಲ್, ಶರಣ್ ಪರಿಹಾರ್, ಯಶವಂತ್ ಬಿರಾದರ್, ಮನೋಜ್ ಪೊಲೀಸ್ ಪಾಟೀಲ್, ದೇವೇಂದ್ರ ಪಾಟೀಲ್, ಗುಂಡಪ್ಪ ದಾನ, ನವಾಜ್ ಮಸ್ತಾನ್ ಸಾಬ್, ಉತ್ತಮರಾವ್ ಮಾನೆ, ದಯಾನಂದ ಸ್ವಾಮಿ, ಪ್ರಕಾಶ್ ಬಾವ್ಗೆ, ಸಿದ್ದರಾಮಪ್ಪ ಅಣದೂರೆ, ಪ್ರಶಾಂತ್ ಖಾನಾಪುರೆ, ಬಸವರಾಜ್ ಬಿರಾದರ್, ಜ್ಞಾನೇಶ್ವರ್ ಪಾಟೀಲ್, ಶಾಲಿವಾನ್ ಬಿರಾದರ್, ವೈಜನಾಥ್ ಗುಡ್ಡ ಶೆಟ್ಕರ್ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಸ್ಥರು, ರೈತ ಮುಖಂಡರು ಮತ್ತು ಮಹಿಳೆಯರು ಪಾಲ್ಗೊಂಡಿದ್ದರು. ಕಂಗಾಲಾಗಿದ್ದಾರೆ. ಕಮಲನಗರ ತಾಲೂಕಿನಲ್ಲಿ ಸುಮಾರು 5-6 ವರ್ಷಗಳಿಂದ ಸತತವಾಗಿ ಅತಿವೃಷ್ಟಿ ಇರಬಹುದು, ಅನಾವೃಷ್ಟಿ ಇರಬಹುದು, ಸತತವಾಗಿ ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದು ರೈತ ಏನದಂದ್ರ ಸಂಕಷ್ಟದಲ್ಲಿ ಸಿಲುಕಿ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾನೆ. ಹೊರಗೆ ಬರಬೇಕಂತ ಹೇಳಿ ಒದ್ದಾಡುತ್ತಿದ್ದಾನೆ. ಆದರೆ ಯಾವುದೇ ಸರ್ಕಾರಗಳು, ಹಲವಾರು ಸರ್ಕಾರಗಳು ನಾವು ನೋಡಿದೆವು, ಆದರೂ ಕೂಡ ಯಾವುದೇ ಸರ್ಕಾರಗಳು ರೈತರ ನೆರವಿಗೆ ಬರ್ತಾ ಇಲ್ಲ. ಈಗ ನಮ್ಮ ಸಂಘಟನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ಇದಕ್ಕೊಂದು ಒಳ್ಳೆ ಸಿದ್ಧಾಂತ ಇದೆ, ಇದಕ್ಕೆ ಡಿಸಿಪ್ಲಿನ್ ಇದೆ. ಯಾಕಂದ್ರೆ ಇಲ್ಲಿ ಏನು ಬಿ ಆಸ್ತಿ ಪಾಸ್ತಿ ಅಲ್ಲ, ಇವು ನಮೂನೆ ಅಲ್ಲ. ನಾವು ಸಂಘಟನೆದವರು, ಕರ್ನಾಟಕ ರಾಜ್ಯ ರೈತ ಸಂಘ ಸಂಘಟನೆದವರು ಎಲ್ಲ ಹಿಂದಿನೆಲ್ಲ ಹಿಸ್ಟ್ರಿ ತೆಗೆದು ನೋಡ್ರಿ, ಶಾಂತಿಯುತ ಪ್ರತಿಭಟನೆ ಮಾಡ್ತಕ್ಕಂಥ ಸಂಘಟನೆ ಇದು.
ಈ ಕಡೆ ಬರ್ಬೇಕು ಎಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ರೈತ ಬಾಂಧವರು ಇವತ್ತು ಕಮಾಲ್ನಗರ ತಾಲೂಕಿನಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಸುಮಾರು 75ರಿಂದ 80 ವರ್ಷ ಆಗ್ತಾ ಇದೆ. ಆದರೂ ಕೂಡ ಪಾಠ ಕಲಿಸೋಣ, ಪಾಠ ಕಲಿಸೋಣ, ಎಚ್ಚರಾಗೋ ರೈತ ಎಚ್ಚರಾಗೋ.